ಜಗದಲ್ಲಿ 22% ನಮ್ಮ ಇದು ಆಕ್ಸಿಜನ್ ಎಲ್ಲೋ ಇರೋ ಅಮೆಜಾನ್ ಕೊಳದಿಂದ ಬರ್ತದೆ. ಅದ್ರ ಜೊತೆಗೆ ಇನ್ನುಳಿದೆಲ್ಲ ಕುಡ್ಕೊಂಡಿದ್ದ. ಇಲ್ಲಿ ನಮ್ಮಲ್ಲಿ ಹಂಗೆ ಆಗಬೇಕು. ಇಲ್ಲಿ ಹಿಮಾಲಯದ ಸಹ್ಯಾದ್ರಿ ಪರ್ವತಗಳಿದ್ದಾವೆ, ಪಶ್ಚಿಮ ಘಟ್ಟಗಳಿದ್ದಾವೆ, ನೀಲಗಿರಿಗಳಿದ್ದಾವೆ, ಸುತ್ತಮುತ್ತ ಅತ್ಯಂತ ಸಮೃದ್ಧವಾದಂಥ ಕಾಡದ. ಇನ್ನೂ ಕಾಡುಗಳು ಬೆಳೆಸೋ ಜೊತೆಗೆ ನದಿಗಳನ್ನು ಸಹಿತ ನಾವು ಯಾವ ರೀತಿಯಾಗಿ ತಂದು ಹಚ್ಚಿದ್ರೆ ಕುಡಿ ನೀರು ಆಗ್ತದೆ. ಜೊತೆಗೆ ಒಂದು ಮಾತಿನಿಲ್ಲ ಮತ್ತೊಂದಿಷ್ಟು ಎಕ್ಸ್ಟ್ರಾ ಸೇರಿಸ್ಬೇಕಾಗಿದೆಯಲ್ಲ, ನದಿಗಳನ್ನು ಕೂಡಿಸೋ ಜೊತೆಗೆ ನಮ್ಮ ಬದುಕಿನ ಅಂದರೆ ಜೀವನ ಶೈಲಿಯನ್ನು ಸಹಿತ ಬದಲು ಮಾಡಬೇಕಾಗಿದೆ. ನಾವು ಇವತ್ತು ಮಾಡಿದಂಥ ಜೀವನ ಶೈಲಿ ಹೌದು ಪಾಶ್ಚಾತ್ಯರ ಪ್ರಭಾವ ಮೇಲೆ ಆಗ್ಯದ. ಪಾಶ್ಚಾತ್ಯರು ಕಡಿಮೆ ಜನ ಇದ್ದಾರೆ, ಅದಕ್ಕಾಗಿ ಅವರು ಆದಷ್ಟು ಈ ಯಂತ್ರಗಳ ಮೇಲೆ ತಂತ್ರಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಮ್ಮಲ್ಲಿ ಹಂಗಿಲ್ಲ. ನಮ್ಮಲ್ಲಿ ಜನ ಈಗ 142 150 ಜನಗಣತಿ ಮಾಡಿಸಿಲ್ಲ. ನಮ್ಮ ಮಹಾಶಯ ಮೂಲ 2011 ಜನಗಣತಿನೂ ಇಲ್ಲ, ಈಗೂ ಅದಕ್ಕೆ ದುಡ್ಡು ಇಟ್ಟಿಲ್ಲ, ಮಾಡ್ತಾರೆ ಭರೋಸೆನೂ ಇಲ್ಲ. ಅದು ಎಷ್ಟು ಬೆಳೆದಿದ್ದೀವಿ, ಎಷ್ಟು ಜನ ಅದ ಅದು ನಮ್ಗೆ ಗೊತ್ತೂ ಇಲ್ಲ. ಹಂಗೆ ಅಂದಾಜಲ್ಲಿ ಹೇಳ್ಕೊತ ಹೋಗುವಂಥದ್ದು. ಅದಕ್ಕೆ ಈ ಜನ ವರ್ಷ ಹೆಚ್ಚಾಗ್ತಾರೆ ಅನ್ನೋದು ಇವ್ರಿಗೆ ನೀರು ಬೇಕಲ್ಲ, ಮತ್ತು ಅದಕ್ಕೆ ಜೀವನ ಶೈಲಿ ಬದಲಾಗಬೇಕು. ಅದಕ್ಕೆ ಗಾಂಧೀಜಿಯವರು ಭಾಳ ಸ್ಪಷ್ಟ ಹೇಳಿದ್ದಾರೆ, ಭಾಳ ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಒಂದು ಯಂತ್ರ 100 ಜನರ ಕೆಲಸವನ್ನು ಕಸ್ಕೊಳ್ತದೆ ಅಂತೇಳಿ. ಮತ್ತು ಅದು ಪೊಲ್ಯೂಷನ್ನು ಮಾಡ್ತದೆ. ಪೊಲ್ಯೂಷನ್ ಅರ್ಥಾಯ್ತಲ್ಲ, ಒಂದು ರೀತಿಯಿಂದ ಹೊಲಸನ್ನು ಮಾಡ್ತದೆ. ಈಗ ನೋಡಿ ಅನೇಕ ಫ್ಯಾಕ್ಟ್ರಿಗಳು, ಇವತ್ತು ಸಕ್ಕರೆ ಫ್ಯಾಕ್ಟ್ರಿ ಆಗಿರ್ಬೋದು, ನೂಲಿನ ಫ್ಯಾಕ್ಟ್ರಿ ಆಗಿರ್ಬೋದು, ಅಥವಾ ಮತ್ತೊಂದು ಫ್ಯಾಕ್ಟ್ರಿ ಆಗಿರ್ಬೋದು, ಅಥವಾ ಇದು ಏನೋ ಗ್ಲುಕೋಸ್ ಅಂತ ಫ್ಯಾಕ್ಟ್ರಿಗಳಾಗಿರ್ಬೋದು, ರಾಸಾಯನಿಕ ಫ್ಯಾಕ್ಟ್ರಿಗಳಾಗಿರ್ಬೋದು, ಕಾನ್ಪುರದಲ್ಲೇ ಚಪ್ಪಲಿಯ ತಯಾರು ಮಾಡುವಂಥ ಚರ್ಮ ಉದ್ಯೋಗದ ಹೊಲಸಾಗಿರ್ಬೋದು, ಎಲ್ಲಿ ಹೋಗ್ತಿರೋ ಅವರು ಎಲ್ಲಿ ಇಂಡಸ್ಟ್ರಿ ಇದಾವಲ್ಲ ಅವೆಲ್ಲ ನೀರು ತೊಗೊಂಡು ಹೊಳೆಗೆ ಸೇರಿಸ್ಬಿಡ್ತೀವಿ ನಾವು. ಹೀಗಾಗಿ ಇವತ್ತಿನ ಈ ದೇಶದ ನದಿಗಳೆಲ್ಲವೂ ಗಟ್ಟರಾಗ್ತಾ ಇದ್ದಾವೆ. ಗಂಗಾ ನದಿ ಗಟ್ಟರಾಗ್ತಾ ಇದ್ದಾರೆ ನಿಧಾನಕ್ಕೆ. ಅಲ್ಲಿ ಹೊಲಸ ಏನು ಎಂತ ಅದನ್ನು ಹೋಗಿ ಪ್ರತ್ಯಕ್ಷ ನೋಡಿ ಬರ್ರಿ ಏನೇನು ಆಗ್ತದೆ ಅಂತೇಳಿ ಬದಲು ಇಂದಿನ ಹಾಗೇ ಆಗ್ತದೆ. ಅಷ್ಟು ಪ್ರಮಾಣದಲ್ಲಿ ಜನಸಂಖ್ಯೆ ಹೆಚ್ಚಾಗ್ಲಿಕ್ಕತ್ತದ. ಅದಕ್ಕಾಗಿ ಗಂಗಾ ಅದಂಥ ದೊಡ್ಡ ನದಿ ಮಲಿನ ಆಗ್ಲಿಕ್ಕತ್ತದ ರೀ. ಯಮುನಾ ನದಿಗಳು ಮಲಿನ ಆಗ್ತಾ ಇದ್ದಾವೆ. ಇನ್ನು ಸಣ್ಣ ಪುಟ್ಟ ಘಟಪ್ರಭಾನೋ ಮಲಪ್ರಭಾನೋ ಮತ್ತೊಂದು ಕೃಷ್ಣಾನೋ ಗೋದಾವರಿನೋ ಇವು ನದಿಗಳು ಪೊಲ್ಯೂಟೆಡ್ ಆಗೋದ್ರಲ್ಲಿ ಏನು ದೂರ ಇಲ್ಲ ಸಮಯ. ಅದಕ್ಕಾಗಿ ನಾವು ಹೊಸ ಚಿಂತನೆ ಮಾಡಬೇಕಾಗಿದೆ. ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಘಟನೆಯಲ್ಲಿ ಅಂಬೇಡ್ಕರ್ ಅವರು ಸಹಿತ ಸಾಕಷ್ಟು ಓದಿದವರಾಗಿದ್ದರು, ದೇಶ ತಿಳ್ಕೊಂಡಂಥವರಾಗಿದ್ದರು. ಅವ್ರು ನಾವು ಸುಲಭ ಬಿಟ್ಟುಕೊಡೋಕ್ಕೆ ಸಾಧ್ಯ ಇಲ್ಲ.